ಹಲೋ ಸ್ನೇಹಿತರೆ, ಇಂದು ನಾವು ಈ ವಿಡಿಯೋವಿನಲ್ಲಿ ಮಕ್ಕಳ ದಿನಾಚರಣೆಯ ಭಾಷಣವನ್ನು ನೋಡೋಣ. ಮಕ್ಕಳ ದಿನಾಚರಣೆ. ಪ್ರಿಯ ಶಿಕ್ಷಕರೇ ಮತ್ತು ನನ್ನ ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಇಂದು ನಾವು ಎಲ್ಲರೂ ಒಟ್ಟಿಗೆ ಬಹಳ ಸಂತೋಷದಿಂದ ಮಕ್ಕಳ ದಿನ ಆಚರಣೆಗೆ ಇಲ್ಲಿ ಸೇರಿದ್ದೇವೆ. ಪ್ರತಿ ವರ್ಷ ನವೆಂಬರ್ 14ರಂದು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನ ಭಾರತದ ಮೊದಲ ಪ್ರಧಾನಮಂತ್ರಿಯಾದ ಪಂಡಿತ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವಾಗಿದೆ. ನೆಹರೂಜಿಯವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರ ನಗುವಿನಲ್ಲಿ, ಆಟದಲ್ಲಿ, ಸೃಜನಶೀಲತೆಯಲ್ಲಿ ದೇಶದ ಭವಿಷ್ಯವನ್ನು ಅವರು ಕಂಡಿದ್ದರು. ಆದ್ದರಿಂದಲೇ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ನೆನಪಿಸಿಕೊಳ್ಳುತ್ತಾರೆ. ಮಕ್ಕಳ ದಿನಾಚರಣೆಯು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಇದು ಮಕ್ಕಳ ಮಹತ್ವವನ್ನು ನೆನಪಿಸಿಕೊಳ್ಳುವ ಒಂದು ಸುವರ್ಣ ಅವಕಾಶದ ದಿನ. ಮಕ್ಕಳಿಗೆ ಕನಸು ಕಾಣಲು ಧೈರ್ಯ ನೀಡುವುದು, ಆ ಕನಸುಗಳನ್ನು ಸಾಕಾರಗೊಳಿಸಲು ಶಿಕ್ಷಣ ಮತ್ತು ಪ್ರೋತ್ಸಾಹ ನೀಡುವುದು, ಇದು ನಮ್ಮೆಲ್ಲರ ಜವಾಬ್ದಾರಿ. ಇಂದು ನಮ್ಮ ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾಕೂಟಗಳು, ಹಾಡು, ನೃತ್ಯಗಳು ಇವೆಲ್ಲವೂ ಮಕ್ಕಳ ಪ್ರತಿಭೆಯನ್ನು ಹೊರತರಲು ಅತ್ಯುತ್ತಮ ವೇದಿಕೆ. ಪ್ರತಿ ಮಗುವಿನಲ್ಲೂ ಒಂದು ವಿಶೇಷತೆ, ಒಂದು ಕಲೆ, ಒಂದು ಪ್ರತಿಭೆ ಅಡಗಿದೆ. ಅದನ್ನು ಗುರುತಿಸಿ ಬೆಳೆಸುವುದು ಶಿಕ್ಷಕರ ಮತ್ತು ಪೋಷಕರ ಅತ್ಯಂತ ಮಹತ್ವದ ಕರ್ತವ್ಯ. ಮಕ್ಕಳು ಮನೆಯಲ್ಲಿಯೂ ಶಾಲೆಯಲ್ಲಿಯೂ ಖುಷಿಯಾಗಿ, ಭಯವಿಲ್ಲದೆ, ಸುರಕ್ಷಿತವಾಗಿ ಇರಬೇಕು. ಮಕ್ಕಳ ಹಕ್ಕುಗಳು, ಅವರ ಶಿಕ್ಷಣ, ಅವರ ಆರೋಗ್ಯ ಇವೆಲ್ಲವೂ ನಮ್ಮ ಮೊದಲ ಆದ್ಯತೆ. ಮಕ್ಕಳ ದಿನ ನಮಗೆ ಮತ್ತೊಂದು ದೊಡ್ಡ ಸಂದೇಶವನ್ನು ಕೊಡುತ್ತದೆ. ಇಂದಿನ ಮಕ್ಕಳು ನಾಳೆಯ ನಾಗರಿಕರು, ನಾಳೆಯ ಪ್ರಜೆಗಳು. ಅವರು ದೇಶವನ್ನು ಮುನ್ನಡೆಸುವ ಶಕ್ತಿ, ಸಮಾಜಕ್ಕೆ ಬೆಳಕು ನೀಡುವ ದೀಪ. ಮಕ್ಕಳೇ, ನೀವು ನಗುತ್ತಿದ್ದಾಗ ಮನೆ ಬೆಳಗುತ್ತದೆ. ನೀವು ಕಲಿಯುತ್ತಿದ್ದಾಗ ದೇಶ ಬೆಳಗುತ್ತದೆ. ನೀವು ದೊಡ್ಡ ಕನಸು ಕಾಣುತ್ತಿದ್ದಾಗ ನಿಮ್ಮ ಭವಿಷ್ಯ ಬೆಳಗುತ್ತದೆ. ಆದ್ದರಿಂದ ಸದಾ ಉತ್ಸಾಹದಿಂದ ಇರಿ. ನಿಮ್ಮ ಗುರಿಯ ಮೇಲೆ ನಂಬಿಕೆ ಇರಲಿ. ಶಿಕ್ಷಕರ ಮಾತು ಕೇಳಿ, ಪ್ರೀತಿಯಿಂದ ಕಲಿಯಿರಿ. ನಿಮ್ಮ ಪ್ರತಿಭೆಯನ್ನು ಎಲ್ಲರಿಗೂ ತೋರಿಸಿ. ಇಂದು ನಾವು ಎಲ್ಲರೂ ಸೇರಿ ಮಕ್ಕಳ ಖುಷಿ, ಕನಸು ಮತ್ತು ಭವಿಷ್ಯವನ್ನು ಆಚರಿಸೋಣ. ನನ್ನ ಎಲ್ಲ ಸ್ನೇಹಿತರಿಗೆ ಮತ್ತು ಮಕ್ಕಳಿಗೆ ಮಕ್ಕಳ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.